ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವೆ ಕಾರ್ನರ್ಗೆ ಸ್ವಾಗತ. ತಾವೆಲ್ಲ ನೋಡಿದ್ರಲ್ಲ, ಕಾಮನ್ವೆಲ್ತ್ ಗೇಮ್ಸ್ 2026 ಗ್ಲಾಸ್ಗೋದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಭಾರತ 39 ಪದಕಗಳನ್ನು ಪಡೆದುಕೊಂಡಿತು. ಅದರಲ್ಲಿ ನಮ್ಮ ರಕ್ಷಕರು, ಆರ್ಮಿ ಮೆನ್ ಆ್ಯಂಡ್ ವಿಮೆನ್ ಕೇವಲ 20 ಜನ ಹೋದವರು 16 ಪದಕಗಳನ್ನು ತಂದುಕೊಟ್ರು. ಅದರಲ್ಲಿ ಅನೇಕ ಚಿನ್ನಗಳಿವೆ. ಆಮೇಲೆ ನಮ್ಮ ಮಹಿಳಾ ಅಥ್ಲೆಟ್ಸ್ ಯಾವ ರೀತಿಯ ಪ್ರದರ್ಶನ ನೀಡಿದರೆ ಅಂದರೆ, ನಾವು ಭಾರತ ಪಡೆದದ್ದು 13 ಚಿನ್ನ, ಅದರಲ್ಲಿ 8 ಚಿನ್ನ ಪಡೆದಂಥವರು ನಾರಿ ಶಕ್ತಿ, ಮಹಿಳಾ ಶಕ್ತಿ ತೋರಿದವರು ನಮ್ಮ ಭಾರತೀಯ ಮಹಿಳೆಯರು. ಆಮೇಲೆ ಓಪನಿಂಗ್ ಸೆರೆಮನಿಯಲ್ಲಿ ಧ್ವಜಧಾರಿ ಆದವರು ಯಾರು, ಬೇಟನ್ ಹಿಡ್ಕೊಂಡ್ಬಂದವರು ಯಾರು, ಮತ್ತಾರು ಅಲ್ಲ, ಕಾಮನ್ವೆಲ್ತ್ ರೆಕಾರ್ಡ್ ಹೋಲ್ಡರ್ ಆದಂಥ ವೇಟ್ ಲಿಫ್ಟರ್ ಮೀರಾಬಾಯಿ ಚಾನು ಹಾಗೂ ಬಾಕ್ಸರ್ ಲವ್ಲಿನಾ ಬೋರ್ಗೊಹೇನ್. ಈವನ್ ಕ್ಲೋಸಿಂಗ್ ಸೆರೆಮನಿಯಲ್ಲಿ ನಮ್ಮ ಯುವ ಬಾಕ್ಸರ್ ಗೋಲ್ಡ್ ಮೆಡಲ್ ಪಡೆದಂಥ ಜಾಸ್ಮಿನ್ ಲಂಬೋರಿಯಾ ಧ್ವಜ ಹಿಡ್ಕೊಂಡ್ಬಂದರು. ಕಾಮನ್ವೆಲ್ತ್ ಗೇಮ್ಸ್ ಇತಿಹಾಸದಲ್ಲಿ ಯಾವುದೇ ಒಂದು ಗೇಮ್ಸಲ್ಲಿ ಒಂದು ದೇಶ 10 ಬಾಕ್ಸಿಂಗ್ ಮೆಡಲ್ಗಳನ್ನು ಪಡೆದುಕೊಂಡಿಲ್ಲ. ನಮ್ಮ ಭಾರತೀಯರು 7 ಚಿನ್ನ 3 ಬೆಳ್ಳಿ ಪದಕ ಬಾಕ್ಸಿಂಗ್ನಲ್ಲಿ ಪಡೆದುಕೊಂಡದ್ದು ಅತ್ಯಂತ ಸಂತೋಷದಾಯಕ ಸಂಗತಿ. ಅಷ್ಟೇ ಅಲ್ಲ, ಇನ್ನೊಂದು ಅತ್ಯಂತ ಹೆಮ್ಮೆಯ ವಿಷಯವಂತಂದರೆ, ಈಗ ಭಾರತೀಯ ಬಾಕ್ಸಿಂಗ್ ಎಷ್ಟು ಮುಂದುವರೆದಿದೆ ಅಂದರೆ, ಈಗ ವರ್ಲ್ಡ್ ರ್ಯಾಂಕಿಂಗ್ನಲ್ಲಿ ಭಾರತ 3ನೇ ಸ್ಥಾನದಲ್ಲಿ ಇದೆ. ಮೊಟ್ಟ ಮೊದಲ ಬಾರಿಗೆ ಜೂಡೋದಲ್ಲಿ ಚಿನ್ನ. ಆದರೆ ಮತ್ತೊಂದು ಮುಖ್ಯವಾದ ರೆಕಾರ್ಡ್ ಅಂತಂದರೆ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಸೋನಿ ಸ್ಪೋರ್ಟ್ಸ್ 10-4 ಕನ್ನಡ ಹಾಗೂ ಸೋನಿ ಲೀವಲ್ಲಿ ಕನ್ನಡದಲ್ಲಿ ನೇರ ಪ್ರಸಾರವಾಗಿದ್ದು, ಸತತ 11 ದಿನಗಳ ಕಾಲ, ಸುಮಾರು ಪ್ರತಿದಿನ 14 ಗಂಟೆಗಳ ಕಾಲ ಈ ಅತ್ಯಂತ ಕಠಿಣ ಪ್ರಯಾಸದಲ್ಲಿ ಯಶಸ್ವಿಯಾಗಿ ಬ್ರಾಡ್ಕಾಸ್ಟಿಂಗ್ನಲ್ಲಿ ಪಾಲ್ಗೊಂಡವರೆಂದರೆ ನಮ್ಮ ಪ್ಯಾಷನೇಟ್ ಡೈನಾಮಿಕ್ ಪ್ರೊಡ್ಯೂಸರ್ ಕಾಮೆಂಟೇಟರ್ ಆದಂಥ ಸಂದೀಪ್ ಅಂಬಲಿ ಮಂಚಿಕಟ್ಟೆ ಮತ್ತು ಮಿತಭಾಷಿ ಹಿತಭಾಷಿ ನಾಲೆಜಬಲ್ ಪ್ರೊಡ್ಯೂಸರ್ ಜಯಣ್ಣ ಅಂತಂದರೆ ಜಯರಾಜ್ ಧರ್ಮಸ್ಥಳ, ಹಾರ್ಡ್ ವರ್ಕಿಂಗ್ ಯುವ ಪ್ರತಿಭೆಗಳು ಹಚ್ಚಲಿ ಗಂಗೆ ರಾಜಕೃಷ್ಣ, ಧನುಷ್ ಲಾವಣ್ಯ ದಿನೇಶ್, ಆಮೇಲೆ ಹನ್ನೂರು ಸೌಂದರರಾಜನ್ ಶರತ್ ಹಾಗೂ ನಿಮ್ಮನೆಯಾದ ಚಂದ್ರಮೌಳಿ ಕಣಿವೆ. ಅದು ಎಂಥ ಅನುಭವ ಆಗಿತ್ತಂದರೆ, ಈಜು ಬಾರದವರು ಗಂಗೆಯಲ್ಲಿ ಧುಮುಕಿ ಅತ್ಯಂತ ಪ್ರಯಾಸಪಟ್ಟು ಪರಿಶ್ರಮಪಟ್ಟು ಸುಖರೂಪವಾಗಿ ದಂಡೆಗೆ ಸೇರಿತ್ತು. ಅಂಥ ಅನುಭವವಾಗಿತ್ತು. ಬಟ್ ಎನಿವೆ, ಇನ್ನೊಂದು ಮರೆಯದಿರಿ, ಮುಂದಿನ ತಿಂಗಳು 19ನೇ ತಾರೀಕಿನಿಂದ ಜಪಾನ್ದಲ್ಲಿ ಏಷ್ಯನ್ ಗೇಮ್ಸ್ ಆರಂಭವಾಗಲಿದೆ. ಅದನ್ನು ಕೂಡ ನೇರ ಪ್ರಸಾರದಲ್ಲಿ ಕನ್ನಡದಲ್ಲಿ ನಿಮ್ಮ ಮುಂದೆ ತಂದಿಡ್ತೇವೆ. ಥ್ಯಾಂಕ್ ಯು. ಬಾಯ್ ಬಾಯ್.